ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನು ಎನೇಬಲ್ ಮಾಡೋದ್ರಿಂದ ನಮ್ಮ ಮುಂದಿನ ವಿಡಿಯೋಗಳನ್ನು ನೀವು ತಪ್ಪದೆ ವೀಕ್ಷಿಸಬಹುದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ನಾವು OnePlus ಬುಲೆಟ್ಸ್ ವೈರ್ಲೆಸ್ Z ಬಾಸ್ ಎಡಿಷನ್ ಅನ್ನೋ ಒಂದು ಬ್ಲೂಟೂತ್ ನೆಕ್ ಬ್ಯಾಂಡ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದನ್ನು ಯೂಸ್ ಮಾಡಿ ನನ್ನ ಒಂದು ಒಪಿನಿಯನ್ ಏನು ಅಂತ ನಾನು ಹೇಳ್ತೀನಿ ಅಷ್ಟೇ. ಸೊ ಮಿಸ್ ಮಾಡ್ಕೊಳ್ದೇನೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಸೊ ನನ್ನ ಒಂದು ಒಪಿನಿಯನನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ಇದರ ಒಂದು ಸ್ಪೆಸಿಫಿಕೇಶನ್ಸನ್ನು ನೋಡ್ಕೊಳ್ಳೋಣ. ಓಕೆ, ಸೊ ಇದರಲ್ಲಿ ನೋಡೋದಾದ್ರೆ ನಮಗೆ ಅಪ್ ಟು 17 hours ತನಕ ನಮಗೆ ಪ್ಲೇಬ್ಯಾಕ್ ಟೈಮನ್ನು ಕೊಡ್ತಿದ್ದಾರೆ. ಸೊ 17 ಗಂಟೆ ನಾವು ಒಂದ್ಸಲಿ ಚಾರ್ಜ್ ಮಾಡಿದ್ರೆ ಸಾಕು, 17 hours ಬಿಡ್ದಂಗೆ ನಾವು ಮ್ಯೂಸಿಕ್ ಕಾಲ್ಸ್ ಎಲ್ಲದನ್ನು ನಾವು ಮಾಡ್ಕೊಬಹುದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಈ ಒಂದು ಬ್ಲೂಟೂತ್ನಲ್ಲಿ ನಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಅನ್ನು ಕೊಡ್ತಿದ್ದಾರೆ. ಸೊ ನೀವೇನಾದರೂ ಟ್ರಾವೆಲ್ ಮಾಡ್ತಿರುವಾಗ ಇದನ್ನ ಯೂಸ್ ಮಾಡ್ಕೊಂಡು ಮಾತಾಡ್ತಿದ್ದೀರಾ ಅಂದರೆ ಸೊ ಆಪೋಸಿಟ್ ಇರೋರಿಗೆ ನೀವು ಮಾತಾಡೋದು ಕ್ಲಿಯರ್ ಆಗಿ ಕೇಳುತ್ತೆ. ಸೊ ನಾಯ್ಸ್ ಡಿಸ್ಟರ್ಬೆನ್ಸ್ ಎಲ್ಲ ಅಷ್ಟಕ್ಕೊಂದು ಇರೋದಿಲ್ಲ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇದರಲ್ಲಿ ನಮಗೆ IP55ನ ಒಂದು ವಾಟರ್ ರೆಸಿಸ್ಟೆಂಟ್ ಸರ್ಟಿಫಿಕೇಟ್ ಅನ್ನ ಕೂಡ ಕೊಡ್ತಿದ್ದಾರೆ. ಸೊ ನಿಮ್ಮ ಒಂದು ಇಯರ್ಫೋನ್ ಏನಿದೆ ಅಷ್ಟು ಈಸಿಯಾಗಿ ನೀರಲ್ಲಿ ಬಿದ್ದರೆ ಹಾಳಾಗೋದಿಲ್ಲ, ಚೆನ್ನಾಗಿ ಇರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇದೊಂದು ಬಾಸ್ ಎಡಿಷನ್ ಆಗಿರೋ ಕಾರಣದಿಂದಾಗಿ ನಮಗೆ ಬಾಸ್ ಕೂಡ ಚೆನ್ನಾಗಿ ಕೇಳಿಸುತ್ತೆ. ಇದರಲ್ಲಿ ಬಾಸ್ ಬೂಸ್ಟ್ ಆಪ್ಷನ್ ಅನ್ನು ಕೂಡ ಕೊಡ್ತಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇದರಲ್ಲಿ ನಮಗೆ ವಾರ್ಪ್ ಚಾರ್ಜರ್ನ ಸಪೋರ್ಟ್ ಅನ್ನು ಕೂಡ ಕೊಡ್ತಿದ್ದಾರೆ. ಸೊ ನಮ್ಮ ಒಂದು ಬ್ಲೂಟೂತ್ ನೆಕ್ ಬ್ಯಾಂಡ್ನ ಬರೀ 10 ನಿಮಿಷ ಚಾರ್ಜ್ ಮಾಡಿದ್ರೆ ಸಾಕು, ನಮಗೆ ಮಿನಿಮಮ್ ಅಂದರೂ 10 hour ನಾವು ಸಾಂಗ್ಸನ್ನು ಕೇಳ್ಕೊಬೋದು. ಸೊ ಅಷ್ಟು ಕೆಪಾಸಿಟಿಯನ್ನು ಹೊಂದಿದೆ. ಸೊ ಅದಕ್ಕೆ ಫಾಸ್ಟ್ ಚಾರ್ಜಿಂಗ್ ವಾರ್ಪ್ ಚಾರ್ಜರನ್ನು ಯೂಸ್ ಮಾಡಬೇಕಾ ಇಲ್ಲ ನಾರ್ಮಲ್ ಚಾರ್ಜರನ್ನು ಯೂಸ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಸೊ ಆ ಥರ ಒಂದು ಸ್ಪೆಸಿಫಿಕೇಶನ್ಸನ್ನು ಬರೆದಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಈ ಒಂದು ಬ್ಲೂಟೂತ್ ನೆಕ್ ಬ್ಯಾಂಡ್ನಲ್ಲಿ ಮ್ಯಾಗ್ನೆಟಿಕ್ ಕಂಟ್ರೋಲನ್ನು ಕೂಡ ಕೊಡ್ತಿದ್ದಾರೆ. ಸೊ ನಿಮಗೆ ಬೇಕಾದರೆ ತೆಗೆದು ಈ ಥರ ಬಿಟ್ಟರೆ ಸಾಕು, ನಿಮ್ಮ ಒಂದು ಬ್ಲೂಟೂತ್ ಏನಿದೆ ಅದು ಆಫ್ ಆಗುತ್ತೆ. ನೆಕ್ಸ್ಟ್ ಈ ಒಂದು ಬ್ಲೂಟೂತ್ ನೆಕ್ ಬ್ಯಾಂಡ್ ಹೇಗಿದೆ ಅಂತ ಕೇಳಿದ್ರೆ ಒಳ್ಳೆ ಫ್ಲೆಕ್ಸಿಬಲ್ ಆಗಿದೆ. ಸೊ ಯಾವುದೇ ಥರದ ಡಿಸ್ಟರ್ಬೆನ್ಸ್ ಇಲ್ಲದೆ ನನ್ನ ಕೈಯಲ್ಲಿ ಚೆನ್ನಾಗಿದೆ. ಓಕೆ, ಸೊ ಇದನ್ನು ನಾವು ಆರಾಮಾಗಿ ಕತ್ತಿಗೆ ಹಾಕೊಬೋದು. ಒಳ್ಳೆ ಒಂದು ಫೀಲಿಂಗ್ ಆಗ್ತಿದೆ ನನಗೆ. ತುಂಬ ಏನು ವೆಯ್ಟ್ ಅಂತ ಅನ್ನಿಸ್ತಾ ಇಲ್ಲ. ಸೊ ನಾರ್ಮಲ್ ಆಗಿ ಚೆನ್ನಾಗೇನೇ ಇದೆ. ಸೊ ಓವರ್ ವೆಯ್ಟ್ ಏನಿದೆ ಏನೂ ಇಲ್ಲ, ಕತ್ತಲ್ಲಿ ಇದೆಯೋ ಇಲ್ಲ ಅಂತಲೇ ಗೊತ್ತಾಗಲ್ಲ, ಆ ಥರ ಒಂದು ವೆಯ್ಟ್ ಇದೆ. ಮತ್ತು ಇದು ಕಿವಿಗೆ ಸಿಗಿಸ್ ನೋಡ್ತೀನಿ ಹೇಗಿದೆ ಅಂತ. ಸೊ ಪರ್ಫೆಕ್ಟಾಗಿ ಕೂರ್ತಾ ಇದೆ. ಸೊ ಅದಾಗಿ ಕಳ್ಸ್ಕೊಂಡು ಬೀಳೋದಿಲ್ಲ. ಮತ್ತು ಇದು ಏನು ಬಡ್ಸ್ ಇದೆ ಇದು ನಿಮಗೆ ಸೆಟ್ ಆಗಿಲ್ಲ ಅಂದರೆ ಸಿಲಿಕಾನ್ ಬಡ್ಸು, ನಿಮಗೆ ಎಕ್ಸ್ಟ್ರಾ ಬಡ್ಸ್ಗಳನ್ನು ಕೂಡ ಕೊಡ್ತಿದ್ದಾರೆ ಈ ಒಂದು ಬಾಕ್ಸ್ನ ಜೊತೆಗೆ. ಸೊ ಅದನ್ನು ರಿಪ್ಲೇಸ್ಮೆಂಟ್ ಮಾಡಿಕೊಂಡ್ರೆ ಮೇ ಬಿ ನಿಮ್ಮ ಕಿವಿಗೆ ಕರೆಕ್ಟಾಗಿ ಕುತ್ಕೊಬೋದು. ನಾರ್ಮಲ್ ಆಗಿ ಈ ಒಂದು ಬಡ್ಸನ್ನು ಕೊಟ್ಟಿದ್ದಾರಲ್ಲ ಇದು ಎಲ್ಲರ ಕಿವಿಗೂ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ನೆಕ್ಸ್ಟ್ ಈ ಒಂದು ಬ್ಲೂಟೂತ್ನ ಸೌಂಡ್ ಕ್ವಾಲಿಟಿ ನೋಡೋದಿದ್ರೆ ಸೌಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ವಿತ್ ಬೇಸ್ ಎಫೆಕ್ಟ್ ಕೂಡ ಇದೆ. ಸೊ ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಮತ್ತು ಇದರಲ್ಲಿ ಲೋ ಲೇಟೆನ್ಸಿಯನ್ನು ಕೂಡ ಕೊಡ್ತಿದ್ದಾರೆ. ಸೊ ನೀವೇನಾದರೂ ಪಬ್ಜಿ ಆಡುವಾಗ ಇದನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾವುದೇ ಥರದ ಲೇಟೆನ್ಸಿಯನ್ನು ನೀವು ನೋಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ನನಗಂತೂ ಈ ಒಂದು ಬ್ಲೂಟೂತ್ ನೆಕ್ ಬ್ಯಾಂಡ್ ತುಂಬಾ ಇಷ್ಟ ಆಯಿತು. ಸೊ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ನೀವು ಪರ್ಚೇಸ್ ಮಾಡ್ಕೊಬಹುದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನೋ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.